ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಸಂಡೇ ರೊಟೀನ್ ಏನಿರುತ್ತೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಡೈಲಿ ಸಂಡೇ ನನ್ನ ಒಂದು ಕೆಲಸ ಅಂದರೆ ಇಲ್ಲಿಂದನೇ ಶುರುವಾಗುತ್ತೆ. ಫಸ್ಟಿಗೆ ಎದ್ದ ತಕ್ಷಣವೇ ಈ ಮೆಟ್ಲನ್ನು ಕ್ಲೀನ್ ಮಾಡ್ಕೊತಾನೆ ನಾನು ಕೆಳಗಡೆ ಕಸ ಅಂದ್ಕೊಳ್ತೀನಿ. ಡೈಲಿ ಅಂದರೆ ನಾರ್ಮಲ್ ದಿನಗಳಲ್ಲಿ ಅಂದರೆ ಡೈಲಿ ನಾನು ಕೆಳಗಡೆ ಕಸನ ಅಂದ್ಬಿಡ್ತೀನಿ. ಯಾಕೆಂದರೆ ಮೆಟ್ಲೆಲ್ಲ ಕ್ಲೀನಾಗಿ ಅಂದ್ಕೊಳ್ಳೋಕೆ ಹೋಗಲ್ಲ. ಸಂಡೇ ಏನಿರುತ್ತೆ ಅವತ್ತಿನ ದಿನ ಮಾತ್ರ ಈ ಮೆಟ್ಲನ್ನೆಲ್ಲ ಕ್ಲೀನಾಗಿ ಹಿಂಗೆ ಧೂಳ ಹೊಡ್ಕೊಂಡು ನೀರೆಲ್ಲ ಹಾಕ್ಕೊಂಡು ತೊಳೆದು ಸ್ವಚ್ಛ ಮಾಡ್ಕೊಳ್ತೀನಿ. ನಾರ್ಮಲ್ ದಿನಗಳಲ್ಲಿ ಬರೀ ಕಸ ಅಷ್ಟೇ ಅಂದ್ಕೊಂಡು ಹೊರಗಡೆ ಕಸ ಅಂದ್ಕೊಂಡು ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತೀನಿ. ಸಂಡೇ ಮಾತ್ರ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರೋದ್ರಿಂದ ಡೈಲಿ ಕೆಲಸ ಮಾಡೋದಾಗಲ್ಲ ಅಂತೇಳ್ಬಿಟ್ಟು ಸಂಡೇ ಮಾತ್ರ ಕ್ಲೀನಿಂಗ್ ಕೆಲಸ ಇಟ್ಕೊಂಡಾಗ ಈ ಮೆಟ್ಲನ್ನು ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಇದು ಕಾಣಿಸ್ತಿದೆಯಲ್ಲ, ಇದು ಮೇನ್ ಡೋರು. ನಮಗೆ ಆ್ಯಕ್ಚುಲಿ ರೋಡ್ ಪಕ್ಕನೇ ಇರೋದ್ರಿಂದ ಈ ಮೇನ್ ಡೋರಿಂದ ಫುಲ್ಲು ಧೂಳು ಜಾಸ್ತಿ ತುಂಬಿಕೊಳ್ಳುತ್ತೆ. ಏಕೆಂದರೆ ವೆಹಿಕಲ್ಸು 24 ಅವರ್ಸು ಓಡಾಡ್ತಾನೆ ಇರ್ತವೆ. ಸೊ ನನಗನ್ಸಿದ ಮಟ್ಟಿಗೆ 12 ಗಂಟೆ 1 ಗಂಟೆವರೆಗೂ ವೆಹಿಕಲ್ಸ್ ಓಡಾಡ್ತಾನೆ ಇರ್ತವೆ. ಸೊ ಹಂಗಾಗಿ ಡಸ್ಟು ಹೆವಿಯಾಗಿ ಬರುತ್ತೆ. ಹಾಗಾಗಿ ಎವ್ರಿ ಸಂಡೇ ಕ್ಲೀನ್ ಮಾಡ್ಕೊಳ್ಳೇಬೇಕು. ಆ್ಯಕ್ಚುಲಿ ಡೈಲಿ ಕ್ಲೀನ್ ಮಾಡ್ಕೊಂಡ್ರೂ ನೀಟಾಗಿರುತ್ತೆ, ಬಟ್ ನಾನು ಡೈಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಲ್ಲ. ಸೊ ಹಂಗಾಗಿ ಮೇಲ್ಮೇಲೆ ಕಸ ಅಂದ್ಕೊಂಡು ನೀರು ಹಾಕ್ಕೊಂಡು ಕೆಳಗಡೆ ಅಷ್ಟೇ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಇದೆಲ್ಲ ಕೆಲಸ ಮುಗಿದ್ಮೇಲೆ ಪಾತ್ರೆ ತೊಳ್ಕೊಳ್ತೀನಿ. ಆ್ಯಕ್ಚುಲಿ ಒಮ್ಮೊಮ್ಮೆ ನಾನು ನೈಟಲ್ಲಿನೇ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಸೊ ನೆನ್ನೆ ನೈಟು ಪಾತ್ರೆ ತೊಳೆದಿರಲಿಲ್ಲ. ಸೊ ಹಂಗಾಗಿ ಬೇಗನೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನನ್ನ ಮಗಳು ನೋಡಿ, ನಾವು ಎದ್ದಿದ ತಕ್ಷಣವೇ ಎದ್ದಿರ್ತಾಳೆ. ಅದು ಟೈಮ್ 5 ಆಗಿರಲಿ 6 ಗಂಟೆ ಆಗಿರಲಿ ಇಲ್ಲ 8 ಗಂಟೆಗೆ ಎದ್ದಿದ್ರೂ ನನ್ನ ಮಗಳು ನಮ್ಮ ಜೊತೆಗೆ ಎದ್ದಿರ್ತಾಳೆ. ಸೊ ಇವತ್ತು ಬೇಗ ಎದ್ದಿದ್ಲು ಅವಳು. ಅಡುಗೆ ಮನೆ ಎಲ್ಲ ಒಂದು ಸಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಹಾಲನ್ನು ಕಸ ಅಂದ್ಕೊಂಡು ಸ್ವಲ್ಪ ಟೇಬಲ್ ಆಗಲಿ ಮತ್ತು ಈ ವಿಂಡೋ ಇದೆಯಲ್ಲ ಗ್ಲಾಸದು, ಆ ವಿಂಡೋಸು ಮತ್ತು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈ ಸಂಡೇಸಲ್ಲಿ ಏನಾದರೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತ ಬಂದಾಗ ಮಾತ್ರ ಸಂಡೇಸು ಕ್ಲೀನ್ ಮಾಡೋದನ್ನು ಬಿಟ್ಬಿಡ್ತೀನಿ. ಯಾಕೆಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅವತ್ತಿನ ಡೇಗಳಲ್ಲಿ ಮಾತ್ರ ಬಿಟ್ಟಿರ್ತೀನಿ. ಉಳ್ಕಿದ್ದ ಯಾವುದೇ ಸಂಡೇ ಆಗಲಿ ನಾರ್ಮಲ್ ಸಂಡೇಸ್ ಬಂದಾಗ ಮನೆ ಕ್ಲೀನಿಂಗ್ ಅಂತೂ ತಪ್ಪದೆ ಮಾಡೇ ಮಾಡ್ತೀನಿ. ಈ ಮೆಟ್ಲನ್ನು ಸಹ ಅದೇ ರೀತಿ ಸಂಡೇಸನ್ನೇ ಕ್ಲೀನ್ ಮಾಡ್ಕೊಳ್ತೀನಿ. ದಿನ ಕಸ ಅಷ್ಟೇ ಅಂದ್ಕೊಳ್ತೀನಿ, ಒರೆಸೋದೆಲ್ಲ ಮಾಡೋಕ್ಕೆ ಹೋಗಲ್ಲ. ಸಂಡೇ ಮಾತ್ರ ಈ ಮೆಟ್ಲಿಂದ ಮೇಲೆಯಿಂದ ಕೆಳಗಡೆವರೆಗೂ ನೀಟಾಗಿ ಒರೆಸ್ಕೊಳ್ತೀನಿ. ಇನ್ನು ಇದು ಕೆಳಗಡೆ ಹಾಲೆಲ್ಲ ಕ್ಲೀನ್ ಆದಮೇಲೆ ಮೇಲೆ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಇವತ್ತಿನ ವ್ಲಾಗಲ್ಲಿ ಅಂದರೆ ಈ ಸಂಡೇ ಕ್ಲೀನಿಂಗಲ್ಲಿ ಒಂದು ಸಣ್ಣ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಬಟ್ಟೆ ತೊಳಿತಾ ಇರಲಿಲ್ಲ ನಾನು ಯಾವುದೇ ಸಂಡೇ ಆಗಲಿ. ಯಾಕೆಂದರೆ ಫುಲ್ ಮನೆ ಕ್ಲೀನ್ ಮಾಡಿನೇ ಸುಸ್ತಾಗಿರುತ್ತೆ. ಅದೇ ಟೈಮಲ್ಲಿ ಬಟ್ಟೆನೂ ತೊಳೆದ್ರೆ ಮತ್ತಿಷ್ಟು ಸುಸ್ತಾಗುತ್ತೆ ಅಂತೇಳ್ಬಿಟ್ಟು ಬಟ್ಟೆನ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. ಬಟ್ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಮತ್ತೆ ಎಲ್ಲಿ 2-3 ದಿನ ಬಿಸಿಲೇ ಬರ್ದಿರ ಆಗಿಬಿಟ್ರೆ ಮತ್ತೆ ಬಟ್ಟೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಈ ಸಲ ಅಂದರೆ ಈ ಸಂಡೇ ಬಟ್ಟೆ ತೊಳೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ಟೆ ಅಂತೂ ಒಣಗೋದೇ ಇಲ್ಲ ಈ ಥರ ಕ್ಲೈಮೇಟಿಗೆ ಬಟ್ಟೆ ತೊಳೆದ್ರೆ. ಆದರೂ ಬಟ್ಟೆ ಜಾಸ್ತಿ ಇರೋದ್ರಿಂದ ತೊಳಿಲೇಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ನೆನೆಸಿಡ್ತಾ ಇದ್ದೀನಿ. ಈ ಬಟ್ಟೆ ಒಂದು 10-15 ನಿಮಿಷ ನೆನೆಯೋದ್ರಲ್ಲಿ ಮೇಲೆ ರೂಮ್ನ ಅಂದರೆ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಬಟ್ಟೆ ನೆನೆಸ್ತಾ ಇದ್ದೀನಿ. ಏನಪ್ಪ ಬಟ್ಟೆ ನೆನೆಸೋದು, ಬಟ್ಟೆ ತೊಳೆಯೋದು, ಕಸ ಅನ್ನೋದು ಎಲ್ಲ ತೋರಿಸ್ಬೇಕೇನು ವಿಡಿಯೋದಲ್ಲಿ ಅಂತ ಅನ್ಕೋಬೇಡಿ. ಡೈಲಿ ವ್ಲಾಗ್ ಅಂದರೆ ನಮ್ಮ ಡೈಲಿ ರೊಟೀನ್ ಕೆಲಸ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದೇ ಅಲ್ವಾ. ಕೆಲವರು ವಾಷಿಂಗ್ ಮಿಷನ್ನಲ್ಲಿ ಬಟ್ಟೆ ಹಾಕೋದನ್ನು ತೋರಿಸ್ತಾರೆ, ನಾವು ಬಟ್ಟೆ ತೊಳೆಯೋದನ್ನು ತೋರಿಸ್ತೀವಿ, ಅಷ್ಟೇ ವ್ಯತ್ಯಾಸ. ನಾವು ಹೆಣ್ಮಕ್ಳು ಯಾವ ಕೆಲಸನ ಎಷ್ಟೊತ್ತು ಮಾಡಬೇಕು ಅನ್ನೋದು ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ದಿನ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಿಕೊಂಡ್ರೆ ಬೇಗ ಆಗ್ಬೋದು, ಎಲ್ಲ ಕೆಲಸಗಳನ್ನು ಫಾಸ್ಟಾಗಿ ಬೇಗ ಬೇಗ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಮೊದಲೇ ನಮಗೆಲ್ಲ ಗೊತ್ತಿರುತ್ತೆ. ನಾವು ಬಂದುಬಿಟ್ಟು ಮನೆ ಮೇಲೆ ಅಂದರೆ ಈ ಬೆಡ್ರೂಮ್ ಇದೆಯಲ್ಲ ಅದ್ರ ಮುಂದೆ ಸ್ಪೇಸ್ ಇದೆ ಬಟ್ಟೆ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು. ಸೊ ಅಲ್ಲಿ ಬಟ್ಟೆ ತೊಳ್ಕೊಳ್ತೀನಿ. ಸೊ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ. ನೆನೆಯೋದ್ರಲ್ಲಿ ಈ ರೂಮನ್ನು ಒಂದು ಸ್ವಲ್ಪ ಕಸ ಅಂದು ನೀಟಾಗಿ ಒರೆಸ್ಕೊಳ್ತೀನಿ. ಎವ್ರಿ ಸಂಡೇ ಇದೇ ರೀತಿಯಾಗಿ ಮೇಲೆ ರೂಮನ್ನು ಕೂಡ ಯೂಸ್ ಮಾಡಿಲ್ಲ ಅಂದ್ರೂ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂದರೆ ಅವಾಗವಾಗ ಪಾಪು ನಾವೆಲ್ಲ ಬಂದು ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ರೂಮನ್ನು ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕು.
ಸಂಡೇಸ್ ಕ್ಲೀನ್ ಮಾಡೋದನ್ನು ಸ್ಕಿಪ್ ಮಾಡಿದ್ದೀನಿ ಅಂದರೆ ಅದು ಊರಿಗಾದರೂ ಹೋಗಿರಬೇಕು, ಇಲ್ಲ ಅಂದರೆ ನನಗೆ ಹುಷಾರಿಲ್ದೇನೋ ಆಗಿರಬೇಕು. ಸೊ ಅಂಥ ಟೈಮ್ಗಳಲ್ಲಿ ಏನಾದರೂ ಕ್ಲೀನ್ ಮಾಡಿಲ್ಲ ಅಂದರೆ ಎಷ್ಟು ಧೂಳು ಕೂತ್ಕೊಂಡಿರುತ್ತೆ ಅಂದರೆ ಆ ಧೂಳಿಂದ ನಮ್ಮಿಬ್ರಿಗೂ ಅಂದರೆ ಪಾಪುಗೂ ನನಗೂ ಡಸ್ಟ್ ಅಲರ್ಜಿ ಆಗಿ ಸೀನಿಗಳು ಬರೋಂಥದ್ದು, ಇಲ್ಲ ನೆಗಡಿ ಆಗೋದು, ಕೆಮ್ಮಾಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾನು ಹುಷಾರಿಲ್ಲ ಅಂತಂದರೂ ಒಂದೊಂದು ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಶ್ರೀ ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದನ್ನೆಲ್ಲ ಮಾಡ್ತಾಯಿರ್ತೀನಿ. ಯಾಕೆಂದರೆ ಶ್ರೀ ಅವರಿದ್ದಾಗ ಈ ಥರ ಎಲ್ಲ ಕೆಲಸ ಇಲ್ಲಿ ಮಾಡಿದ್ರೆ ಹುಷಾರಿಲ್ಲ ಆ ಥರ ಟೈಮ್ನಲ್ಲೂ ಮಾಡ್ತೀಯಲ್ಲ, ಮತ್ತು ಜಾಸ್ತಿ ಜಟಿಗೆ ಬಿದ್ದರೆ ಯಾರು ನೋಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲ ಬೈತಿರ್ತಾರೆ. ಸೊ ಹಂಗಾಗಿ ಅವರು ಕೆಲ್ಸಕ್ಕೆ ಹೋದಾಗ ಈ ಕೆಲಸಗಳನ್ನ ಒಂದು ಸ್ವಲ್ಪ ಸ್ವಲ್ಪ ಆಗಿ ಎಲ್ಲ ಕೆಲಸ ಒಂದೇ ಸಲ ಆಗಿಲ್ಲ ಅಂದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀನಿ. ಸೊ ಫೈನಲಿ ಬಟ್ಟೆ ಅಂತೂ ತೊಳೆದಾಕಿದ್ದೀನಿ. ಬಿಸಿಲು ಬರೋದು ಹೋಗೋದು ಮಾಡ್ತಾ ಇದೆ, ಬಟ್ ನನಗಂತೂ ಭಯ ಆಗ್ತಾ ಇದೆ. ಕಷ್ಟಪಟ್ಟು 3 ದಿನದ ಬಟ್ಟೆನ ತೊಳೆದಾಕ್ಬಿಟ್ಟೆ, ಬಟ್ ಬಟ್ಟೆ ಒಣಗಲಿಲ್ಲ ಅಂತಂದರೆ ಮಾತ್ರ ಆ ಬಟ್ಟೆ ಸ್ಮೆಲ್ ನೋಡೋಕ್ಕಾಗಲ್ಲ. ಸೊ ಹಂಗಾಗಿ ನೋಡೋಣ ಬಿಸಿಲು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ 90% ಬಿಸಿಲು ಬರೋ ಚಾನ್ಸಸ್ ಇಲ್ಲ ಅಂತ ಅನ್ನಿಸ್ತಿದೆ, ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ಸಂಡೇಸು ನಾನು ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಹೋಗಲ್ಲ, ಸಾಯಂಕಾಲ ಪೂಜೆ ಮಾಡ್ತೀನಿ. ಇಷ್ಟು ಕೆಲಸ ಮುಗಿಸ್ಕೊಳ್ಳೋದ್ರಲ್ಲಿ ಹೊಟ್ಟೆ ಫುಲ್ ಹಸಿವಾಗ್ತಾಯಿತ್ತು. ಬೆಳಿಗ್ಗೆ ನಾಷ್ಟಾಗೆ ಅಂತೇಳ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟು ನನ್ನ ಸಂಡೇ ಕೆಲಸದ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.